ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡದಲ್ಲಿ ಕಾನೂನು ಯೂಟ್ಯೂಬ್ ಚಾನಲ್. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ತುಂಬಾ ಜನ ಗೊಂದಲದಲ್ಲಿರುವಂತಹ ವಿಷಯದ ಬಗ್ಗೆ, ಅಂದ್ರೆ ತಂದೆ 2005ಕ್ಕಿಂತ ಮೊದಲೇ ತೀರ್ಕೊಂಡಿದ್ರೆ ಮಗಳಿಗೆ ಆಸ್ತಿ ಸಿಗುತ್ತಾ, ಕಾನೂನು ಏನು ಹೇಳುತ್ತೆ, ಎಲ್ಲವನ್ನ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಗಳು ಮದುವೆಯಾಗಿ ಹೋದ್ರೆ ಅವಳು ಬೇರೆ ಮನೆಯವಳು. ತಂದೆಯ ಆಸ್ತಿಯಲ್ಲಿ ಅವಳಿಗೆ ಯಾವುದೇ ರೀತಿಯ ಹಕ್ಕಿಲ್ಲ. ಅವಳಿಗೆ ಈಗಾಗಲೇ ವಿದ್ಯಾಭ್ಯಾಸಕ್ಕೆ, ಮದುವೆಗೆ ಅಂತ ಲಕ್ಷ ಲಕ್ಷ ಖರ್ಚು ಮಾಡಾಗಿದೆ. ಅವಳು ತವರು ಮನೆಯ ಆಸ್ತಿಗೆ ಹಕ್ಕದಾರಳು ಆಗೋದಿಲ್ಲ. ತವರು ಮನೆಯಲ್ಲಿ ಆಸ್ತಿ ಕೇಳಬೇಕು ಅಂತಿದ್ರು ಕೂಡ 2005ರ ನಂತರ ತಂದೆ ಬದುಕಿರಬೇಕು ಅಂತೆಲ್ಲ ತುಂಬಾ ಜನ ಹೇಳ್ತಾ ಇರ್ತಾರೆ. ಮತ್ತೆ ಆ ವಿಷಯದ ಬಗ್ಗೆ ಗೊಂದಲದಲ್ಲಿ ಇರ್ತಾರೆ. ಆದರೆ ಇದು ಖಂಡಿತ ನಿಜ ಅಲ್ಲ. ಇಂದಿನ ಕಾನೂನಿನ ಪ್ರಕಾರ ಭಾರತದ ಕಾನೂನು ವ್ಯವಸ್ಥೆಯಲ್ಲಿ ತುಂಬಾ ಬದಲಾವಣೆಗಳಾಗಿದ್ದು, ಹಿಂದೂ ಉತ್ತರಾಧಿಕಾರ ಕಾಯ್ದೆ ತಿದ್ದುಪಡಿ 2005ರ ಪ್ರಕಾರ ಮಗನಿಗೆ ಸಮಾನವಾಗಿ ಮಗಳಿಗೂ ಕೂಡ ತಂದೆಯ ಆಸ್ತಿಯಲ್ಲಿ ಜನ್ಮಸಿದ್ಧ ಹಕ್ಕಿರುತ್ತೆ. ಮದುವೆಯಾಗಿದ್ರು, ವಿಧವೆಯಾಗಿದ್ರು ಅಥವಾ ತಂದೆ ಮರಣ ಹೊಂದಿದ್ರು ಆಕೆಯ ಹಕ್ಕು ಎಲ್ಲೂ ಕೂಡ ತಪ್ಪಿ ಹೋಗೋದಿಲ್ಲ. ಕಾನೂನು ನಿಖರವಾಗಿ ಏನ್ ಹೇಳುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮೊದಲು ಆಸ್ತಿಯ ಪ್ರಕಾರಗಳನ್ನ ತಿಳಿದುಕೊಂಡಿರ್ಬೇಕು. ಪಿತ್ರಾರ್ಜಿತ ಆಸ್ತಿ ಮತ್ತು ಸ್ವಯಾರ್ಜಿತ ಆಸ್ತಿ ಅಂತ ಬರುತ್ತೆ. ಪಿತ್ರಾರ್ಜಿತ ಆಸ್ತಿ ಇದು ಹಿಂದಿನ ತಲೆಮಾರುಗಳಿಂದ ಬಂದಿರುವಂತಹ ಆಸ್ತಿ. ಈ ಆಸ್ತಿಯಲ್ಲಿ ಮಗಳು ಹುಟ್ಟಿನಿಂದಲೇ ಸಮಾನ ಹಕ್ಕನ್ನು ಪಡೆಯುತ್ತಾಳೆ. ಇದನ್ನ ತಂದೆ, ತಾಯಿ ಅಥವಾ ಮನೆಯ ಗಂಡು ಮಕ್ಕಳು ಯಾರಿಗೂ ಕೂಡ ಏಕಪಕ್ಷೀಯವಾಗಿ ಬರೆದು ಕೊಡುವಂತಿಲ್ಲ. ಸ್ವಯಾರ್ಜಿತ ಆಸ್ತಿ ವಿಷಯಕ್ಕೆ ಬಂದ್ರೆ, ತಂದೆ ತನ್ನ ಸ್ವಂತ ದುಡಿಮೆಯಿಂದ ಗಳಿಸಿದ ಆಸ್ತಿ. ಇದನ್ನ ತಂದೆ ತಮಗೆ ಇಷ್ಟ ಬಂದವರಿಗೆ ವಿಲ್ ಮಾಡಬಹುದು, ಗಿಫ್ಟ್, ಮಾರಾಟ, ಯಾವುದೇ ರೀತಿಯ ಒಂದು ವರ್ಗಾವಣೆಯನ್ನ ಯಾರಿಗೆ ಬೇಕಾದರೂ ಮಾಡಬಹುದು. ಒಂದು ವೇಳೆ ತಂದೆ ವಿಲ್ ಅಥವಾ ಗಿಫ್ಟ್ ಮಾರಾಟ ಏನು ಮಾಡ್ದೇನೆ ತೀರ್ಕೊಂಡ್ರೆ ಆಗ ಆ ಆಸ್ತಿಯು ಎಲ್ಲ ಮಕ್ಕಳಿಗೂ ಕೂಡ ಸಮಾನವಾಗಿ ಹಂಚಿಕೆಯಾಗತ್ತೆ. ಅದು ಹೆಣ್ಣು ಮಕ್ಕಳಿರಲಿ ಅಥವಾ ಗಂಡು ಮಕ್ಕಳಾಗಿರಲಿ, ಎಲ್ರಿಗೂ ಕೂಡ ಸಮಾನ ಹಕ್ಕು ಇರುತ್ತೆ. ಮೊದಲು ತಂದೆ 2005ರ ಮೊದಲು ತೀರ್ಕೊಂಡಿದ್ರೆ ಮಗಳಿಗೆ ಆಸ್ತಿ ಸಿಗುವುದಿಲ್ಲ ಎಂಬ ಗೊಂದಲವಿತ್ತು. ಆದರೆ ವಿನಿತಾ ಶರ್ಮಾ ವರ್ಸಸ್ ರಾಕೇಶ್ ಶರ್ಮಾ ಪ್ರಕರಣದ 2020ರಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ಐತಿಹಾಸಿಕ ತೀರ್ಪು ಎಲ್ಲ ಗೊಂದಲಗಳನ್ನು ನಿವಾರಿಸಿತು. ತಂದೆ ಬದುಕಿರಲಿ ಅಥವಾ ಬದುಕಿಲ್ಲದೆ ಇರಲಿ, ಮಗಳಾದವಳಿಗೆ ಆಕೆಯ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಾನ ಹಕ್ಕಿದೆ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿತು. ಮದುವೆಯ ನಂತರ ಹಕ್ಕು ಇದೆಯೇ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಇದೆ. ಕಾನೂನಿನ ಪ್ರಕಾರ ಮಗಳು ಮದುವೆಯಾದ ತಕ್ಷಣ ತಂದೆಯ ಕುಟುಂಬದಿಂದ ಹೊರಗುಳಿಯುವುದಿಲ್ಲ. ಆಕೆ ಕುಟುಂಬದ ಅವಿಭಾಜ್ಯ ಅಂಗ. ಗಂಡನ ಮನೆಗೆ ಹೋದ್ರೂ ತಂದೆಯ ಆಸ್ತಿಯಲ್ಲಿ ಪಾಲು ಕೇಳುವ ಅಧಿಕಾರ ಆಕೆಗೆ ಇದ್ದೇ ಇರುತ್ತೆ. ಯಾವಾಗ ಹಕ್ಕು ಸಿಗೋದಿಲ್ಲ ಅಂದ್ರೆ 2005ಕ್ಕಿಂತ ಮೊದಲು ಆಸ್ತಿ ಕಾನೂನುಬದ್ಧವಾಗಿ ವಿಭಾಗವಾಗಿದ್ರೆ, ಅಂದ್ರೆ ಪಾರ್ಟಿಷನ್ ಆಗಿದ್ರೆ, ಅದು ರಿಜಿಸ್ಟರ್ಡ್ ಪಾರ್ಟಿಷನ್ ಆಗಿದ್ರೆ ಅಥವಾ ಮಾರಾಟವಾಗಿದ್ರೆ ಆಗ ಮಗಳು ಪಾಲು ಕೇಳುವಂತಿಲ್ಲ. ನೆಕ್ಸ್ಟು, ಮಗಳು ತನಗೆ ತವರಿನ ಆಸ್ತಿಯಲ್ಲಿ ಹಕ್ಕು ಬೇಡ ಅಂತ ಹೇಳಿ ಹಕ್ಕು ಬಿಡುಗಡೆ ಪತ್ರದ ಮೂಲಕ ತನ್ನ ಹಕ್ಕನ್ನು ಬಿಟ್ಟುಕೊಟ್ಟಿದ್ರೆ, ಅಂದರೆ ಮಗಳೇ ಸ್ವತಃ ರಿಜಿಸ್ಟರ್ಡ್ ಹಕ್ಕು ತ್ಯಾಗ ಪತ್ರವನ್ನು ಬರೆದು ಕೊಟ್ಟಿದ್ರೆ ಆಸ್ತಿಯ ಮೇಲಿನ ಹಕ್ಕು ಕಳೆದು ಹೋಗಿರುತ್ತೆ. ಸೊ ಅವಳು ಆಗ ಆಸ್ತಿಯಲ್ಲಿ ಹಕ್ಕನ್ನು ಕೇಳಲಿಕ್ಕೆ ಬರೋದಿಲ್ಲ. ಹಾಗೆ ತಂದೆ ಬದುಕಿದ್ದಾಗ ತಂದೆಯ ಸ್ವಯಾರ್ಜಿತ ಆಸ್ತಿಯಲ್ಲಿ ಮಗಳು ಹಕ್ಕನ್ನು ಕೇಳಲಿಕ್ಕೆ ಬರೋದಿಲ್ಲ. ಈಗ ಹೆಣ್ಣು ಮಗಳು ಹಕ್ಕನ್ನ ಕೂಡ ಬಿಟ್ಟುಕೊಡ್ದೇನೆ 2005ರ ಮೊದಲು ಪಾರ್ಟಿಷನ್ ಕೂಡ ಆಗದೇ ಇದ್ದಾಗ ತಂದೆಗೆ ಪಿತ್ರಾರ್ಜಿತವಾಗಿ ಬಂದ ಆಸ್ತಿಯಲ್ಲಿ ಸಮಾನವಾಗಿ ತನ್ನ ಪಾಲನ್ನು ಕೇಳಬಹುದು. ಪಾಲನ್ನು ಕೇಳಲು ಈ ದಾಖಲೆಗಳನ್ನು ಪಡೆದುಕೊಂಡಿರಬೇಕು. ಅದೇನೆಂದರೆ ಫ್ಯಾಮಿಲಿ ಟ್ರೀ ಇರಬೇಕು, ಅಂದರೆ ವಂಶವೃಕ್ಷ, RTC ಅಂದರೆ ಪಹಣಿ ಇರಬೇಕು, ಮ್ಯೂಟೇಷನ್ ಪ್ರತಿ, ನೋಂದಾಯಿತ ಪತ್ರಗಳು ಅಂದರೆ ಸೇಲ್ ಆಗಿರ್ಬೋದು ಅಥವಾ ಪಾರ್ಟಿಷನ್ ಡೀಡ್, ಆ ರೀತಿಯ ನೋಂದಾಯಿತ ಡೀಡ್ಗಳು ಇರಬೇಕಾಗತ್ತೆ. ಮರಣ ಪ್ರಮಾಣ ಪತ್ರ ಅಂದರೆ ತಂದೆ ಮೃತಪಟ್ಟಿದ್ರೆ ಅವರ ಡೆತ್ ಸರ್ಟಿಫಿಕೇಟ್ ಇರಬೇಕು. ಭಾರತೀಯ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಆರ್ಥಿಕವಾಗಿ ಭದ್ರತೆಯನ್ನ ಒದಗಿಸುವ ನಿಟ್ಟಿನಲ್ಲಿ ಈ ಕಾನೂನು ಒಂದು ವರದಾನವಾಗಿದೆ. ತಂದೆಯ ಆಸ್ತಿಯಲ್ಲಿ ಪಾಲು ಕೇಳುವುದು ಮಗಳ ಹಕ್ಕಾಗಿರುತ್ತೆ, ಅದು ಭಿಕ್ಷೆಯಲ್ಲ. ಆದರೆ ನ್ಯಾಯಾಲಯದಲ್ಲಿ ಆಸ್ತಿಯ ವಿಷಯವಾಗಿ ದಾವೆ ಹಾಕುವ ಮೊದಲು ಕುಟುಂಬದ ಹಿರಿಯರ ಸಮ್ಮುಖದಲ್ಲಿ ಬಗೆಹರಿಸಿಕೊಳ್ಳಲು ಪ್ರಯತ್ನಿಸಿ. ಹೆಣ್ಣು ಮಕ್ಕಳಿಗೆ ನಿಜವಾಗಿಯೂ ಆಸ್ತಿ ಹೋಗುತ್ತೆ ಅಂತ ತವರು ಮನೆಯವರಿಗೆ ಗೊತ್ತಿದ್ರೆ ದಯವಿಟ್ಟು ಹಣದ ಮೂಲಕವೋ ಅಥವಾ ಅವರ ಪಾಲಿನ ಬದಲಾಗಿ ಒಡವೆಯನ್ನು ಕೊಟ್ಟು ಅಥವಾ ಆಸ್ತಿಯನ್ನು ಸರಿಯಾಗಿ ಹಂಚಿಕೊಟ್ಟು ಬಗೆಹರಿಸಿಕೊಳ್ಳಿ.
ಕುಟುಂಬದ ಮಧ್ಯೆ ಬಗೆಹರಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಯಾರೊಬ್ಬರು ಕೂಡ ಸರಿಯಾದ ಭಾಗ ಮಾಡಿಕೊಳ್ಳಲು ಒಪ್ತಾ ಇಲ್ಲ ಅಂತಿದ್ದಾಗ ಮಾತ್ರ ಎಲ್ಲ ದಾಖಲೆಗಳೊಂದಿಗೆ ಸಿವಿಲ್ ಕೋರ್ಟ್ನಲ್ಲಿ ದಾವಿಯನ್ನು ಹೂಡಬಹುದು ಅಂತ ಹೇಳ್ತಾ ವಿಷಯನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಷಯ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.